ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮಿನಿ ಬಿಸ್ಕೆಟನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದನ್ನೋದನ್ನು, ಅದು ಗೋಧಿ ಹಿಟ್ಟಿನಿಂದ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದನ್ನೋದನ್ನು ನೋಡ್ಕೊಂಡು ಬಿಡೋಣ. ನೋಡಿ, ನಾನು ಮಿನಿ ಬಿಸ್ಕೆಟ್ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇರೋದ್ರಿಂದ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು 4 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಕಪ್ ಗೋಧಿ ಹಿಟ್ಟಿಗೆ 4 ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿ ಕರೆಕ್ಟಾಗಿರುತ್ತೆ. ಆನಂತರ ಅದೇ ಸ್ಪೂನಿನಿಂದ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕಿದ ನಂತರ ಒಂದು ಸಲ ಕಲಿಸ್ಕೊಂಡು ಬಿಡೋಣ. ನೋಡಿ, ಇದಕ್ಕೆ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗಿ ಸೂಪರ್ ಆಗಿರುವಂಥ ಮಿನಿ ಬಿಸ್ಕೆಟನ್ನು ಮಾಡ್ಕೊಳ್ಬಹುದು. ನೋಡಿ, ಮೊದಲಿಗೆ ಒಂದು ಸಲ ಕಲಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು, ಅಂದರೆ ಒಂದು ಸ್ವಲ್ಪದಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇರೋದ್ರಿಂದ ನೀರು ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ. ಒಮ್ಮೆ ಜಾಸ್ತಿ ಹಾಕ್ಕೊಂಡ್ರಿ ಅಂತಂದರೆ ಹಿಟ್ಟು ತೆಳ್ಳಗಾಗಿಬಿಡುತ್ತೆ. ನೋಡಿ, ಹಿಟ್ಟು ಪೂರ್ತಿಯಾಗಿ ಗಟ್ಟಿಯಾಗಿರಬೇಕು, ಆವಾಗ ಮಾತ್ರ ಬಿಸ್ಕೆಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಅಂಗಡಿಯಲ್ಲಿ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಮನೆಯಲ್ಲಿನೇ ಹೆಲ್ದಿಯಾಗಿರುವಂತಹ ಬಿಸ್ಕೆಟು ಮಾಡಿಕೊಟ್ರಿ ಅಂತಂದರೆ ನಿಮಗೂ ಒಂಥರ ಸಂತೋಷ ಇರುತ್ತೆ. ಮನೆಯಲ್ಲಿರುವಂಥ ಬಿಸ್ಕೆಟು, ಹೆಲ್ದಿಯಾಗಿರುವಂಥ ಬಿಸ್ಕೆಟು ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅಂತ. ಅದಕ್ಕೋಸ್ಕರ ಅಂಗಡಿಯಲ್ಲಿ ತರೋದಕ್ಕಿಂತ ಮನೆಯಲ್ಲಿನೇ ಮಾಡಿಕೊಟ್ಟು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದಾಯಿತು. ಒಂದು 15 ನಿಮಿಷಗಳವರೆಗೆ ನೆನೆಯಲು ಇಟ್ಕೊಂಡು ಬಿಡೋಣ. ನೋಡಿ, 15 ನಿಮಿಷಗಳ ನಂತರ ಎಷ್ಟು ಚೆನ್ನಾಗಿ ಹಿಟ್ಟು ನೆಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಸೂಪರಾಗಿ ಹಿಟ್ಟು ನೆಂದಿದೆ. ಇವಾಗ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಬಿಸ್ಕೆಟು ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ, ದಪ್ಪಗಾಗಿರುವಂಥ ಉಳ್ಳೆಯನ್ನು ತೆಗೆದುಕೊಂಡು ಹಿಟ್ಟಿನಲ್ಲಿ ಎದ್ದಿ ಆನಂತರ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಮಿನಿ ಬಿಸ್ಕೆಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ತಿಂದ್ರಿ ಅಂತಂದರೆ ಪದೇ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ, ನೀವು ಚಪಾತಿ ಯಾವ ರೀತಿಯಾಗಿ ಲಟ್ಟಿಸ್ತೀರಲ್ವ ಆ ರೀತಿಯಾಗಿ ಲಟ್ಟಿಸಿ, ಆದರೆ ತೆಳ್ಳಗಿರಬಾರ್ದು, ಒಂದು ಸ್ವಲ್ಪದಷ್ಟು ದಪ್ಪವಾಗಿರಬೇಕು. ನೋಡಿ, ಒಂದು ಸಲ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಆನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಒಂದು ಸೈಡಿಗೆ ಮಡ್ಚ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡ ನಂತರ ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಮಡ್ಚ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಒಂದು 2 ಸಲ ಮಡ್ಚ್ಕೊಂಡು ಆನಂತರ ಮತ್ತೆ ಲಟ್ಟಿಸ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಬಿಸ್ಕೆಟು ಉಬ್ಬಿ ಬರುತ್ತೆ ಮತ್ತು ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಲಟ್ಟಣಿಗೆಗೆ ಅಂಟ್ಕೊಳ್ತಾ ಇದ್ದರೆ ಮತ್ತೆ ಹಿಟ್ಟನ್ನು ಹಚ್ಕೊಂಡು ಮತ್ತೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಅಗಲವಾಗುವವರೆಗೂ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಅಷ್ಟೇ. ಮತ್ತು ಅಂಟ್ಕೊಳ್ತಾ ಇದ್ದರೆ ಮತ್ತೆ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ಹಾಕ್ಕೊಂಡು ಆನಂತರ ಲಟ್ಟಿಸ್ಕೊಳ್ಳಿ. ನೋಡಿ, ಈ ಬಿಸ್ಕೆಟು ತುಂಬಾ ಚೆನ್ನಾಗಿರುತ್ತೆ. ನೀವು ಅಂಗಡಿಯಲ್ಲಿ ತಂದಿರುವ ಹಾಗೆ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಸಲ ಮಾಡಿ ಇಟ್ಕೊಂಡು ಬಿಟ್ರಿ ಅಂತಂದರೆ 1 ತಿಂಗಳವರೆಗೆ ನೀವು ಇಟ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಮತ್ತು ದೊಡ್ಡವ್ರಿಗೂ ಕೂಡ ತಿನ್ಬೋದು. ತುಂಬಾ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ನೀವು ಮಾಡಿ ಇಟ್ಕೊಂಡ್ರಿ ಅಂತಂದರೆ ಮುಗೀತು, ಪದೇ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಮಿನಿ ಬಿಸ್ಕೆಟು. ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು, ಇದಕ್ಕಿಂತ ದಪ್ಪ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು ಒಂದು 2 ಸಲ ಮಡ್ಚ್ಕೊಂಡಿರೋದ್ರಿಂದ ಮತ್ತು ಬಿಸ್ಕೆಟು ಉಬ್ಬಿ ಬರುತ್ತೆ. ಆನಂತರ ಒಂದು ನೀರಿನ ಬಾಟ್ಲ್ ಏನಿರುತ್ತಲ್ವ ಅದನ್ನು ತೆಗೆದುಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿ ರೌಂಡಾಗಿ ಬಿಸ್ಕೆಟು ರೆಡಿಯಾಗಿಬಿಡುತ್ತೆ. ನೋಡಿ, ನಿಮಗೆ ರೌಂಡಾಗಿ ಬೇಕು ಅಂತಂದರೆ ರೌಂಡಾಗಿ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸ್ಕ್ವಯರ್ ಸೇಪು ನಿಮಗೆ ಯಾವ ರೀತಿಯಾಗಿ ಬೇಕಾಗುತ್ತೋ ಆ ರೀತಿಯಾಗಿ ಸೇಪಾಗಿ ಕಟ್ ಮಾಡ್ಕೊಳ್ಬಹುದು. ನಾನು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವು ಉಳಿದಿರುವಂಥ ಹಿಟ್ಟೇನಿರುತ್ತಲ್ವ, ಅಂದರೆ ರೌಂಡಾಗಿ ಮಾಡ್ಕೊಂಡು ನಂತರ ಏನು ಉಳಿದಿರುತ್ತಲ್ವ ಹಿಟ್ಟು, ಅದನ್ನು ಮೊದಲಿನ ರೀತಿಯಾಗಿ ಲಟ್ಟಿಸ್ಕೊಂಡು ಮತ್ತೆ ಮಡ್ಚ್ಕೊಂಡು ನಂತರ ಎಣ್ಣೆ ಮತ್ತು ಹಿಟ್ಟನ್ನು ಹಾಕ್ಕೊಳ್ಳಿ, ಮತ್ತೆ ಮಡ್ಚ್ಕೊಳ್ಳಿ. 1-2 ಸಲ ಮಡ್ಚ್ಕೊಂಡು ಮತ್ತೆ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ದಪ್ಪವಾಗಿರಲಿ, ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಪೂರ್ತಿ ದಪ್ಪನೂ ಬೇಡ ಮತ್ತು ಪೂರ್ತಿ ತೆಳ್ಳಗಾಗಿನೂ ಬೇಡ, ಆ ರೀತಿಯಾಗಿ ಲಟ್ಟಿಸ್ಕೊಂಡು ಈ ನೀರಿನ ಮೇಲೆ ಮುಚ್ಚಳ ಏನಿರುತ್ತಲ್ವ ಅದನ್ನು ಪ್ರೆಸ್ ಮಾಡಿದ್ಬಿಟ್ರೆ ಮುಗೀತು. ಸೂಪರಾಗಿರುವಂಥ ಮಿನಿ ಬಿಸ್ಕೆಟ್ ರೆಡಿಯಾಗಿಬಿಡುತ್ತೆ. ಮಾಡ್ಕೊಳ್ಳೋಕ್ಕೆ ತುಂಬಾ ಸುಲಭ ಮತ್ತು ಬೇಗನೆ ಆಗಿಬಿಡುತ್ತೆ. ನಾನು ಉಳಿದಿರುವಂಥ ಹಿಟ್ಟಿನಿಂದ ಮೊದಲಿನ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ. ಆ ನಂತರ ನೀರಿನ ಮುಚ್ಚಳಿಂದನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸುಲಭವಾಗಿಯೇ ಬಿಡಿಸ್ಕೊಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ ಬಿಸ್ಕೆಟು. ನೋಡಿ, ಇವಾಗ ಬಿಸ್ಕೆಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಿಸ್ಕೆಟ್ ರೆಡಿಯಾಗಿದೆ ಅಂತ. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬರೋಣ ಬನ್ನಿ. ನಾನು ಮುಂಚೆನೇ ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಬಿಸ್ಕೆಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬಿಡಬೇಕು. ತುಂಬಾ ಸುಲಭ ಮತ್ತು ಬೇಗನೆ ಫ್ರೈ ಆಗುತ್ತೆ. ಎಣ್ಣೆಯಲ್ಲಿ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ.
ತಿನ್ನುವಾಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಮಿನಿ ಬಿಸ್ಕೆಟು. ನೀವು ಅಂಗಡಿಯಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಬಿಸ್ಕೆಟ್ ಮಾಡಿಕೊಟ್ರಿ ಅಂತಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ರೌಂಡಾಗಿ ಮಾಡ್ಕೋಬೇಕಂತೇನಿಲ್ಲ, ನಿಮಗೆ ಯಾವ ರೀತಿಯಾಗಿ ಸೇಪ್ ಇಷ್ಟ ಆಗುತ್ತೋ ಆ ರೀತಿಯಾಗಿ ಸೇಪ್ಸ್ನ ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ಹಾರ್ಟ್ ಸೇಪ್ಸ್ ಇತ್ತಂದರೆ ಅದರಿಂದನೂ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಚೌಕಾಗಿ ಚಾಕು ಏನಿರುತ್ತಲ್ವ ಅದರಿಂದನೂ ಕೂಡ ನೀವು ಚೌಕಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಫ್ರೈ ಮಾಡ್ಕೊಂಡಿದ್ದಾಯಿತು, ತೆಗಿತಾ ಇದ್ದೀನಿ. ನೋಡಿ, ಸೂಪರ್ ಆಗಿರುವಂತಹ ಮಿನಿ ಬಿಸ್ಕೆಟ್ ರೆಡಿಯಾಗಿಬಿಡ್ತು. ತುಂಬಾ ಸುಲಭ ಮಾಡೋದಕ್ಕೆ. ನೀವು ಒಂದ್ಸಲ ಈ ಮಿನಿ ಬಿಸ್ಕೆಟ್ ಟ್ರೈ ಮಾಡಿದ್ರಿ ಅಂತಂದರೆ ಪದೇ ಪದೇ ಮಾಡ್ತೀರಾ. ಮತ್ತು ಮಾಡೋಕ್ಕೂ ಸುಲಭ ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಇವಾಗ ಮತ್ತೆ ಯಾವ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ಮಿನಿ ಬಿಸ್ಕೆಟನ್ನು ಹಾಕಿದ್ರಿ ಅಂತಂದರೆ ಜಸ್ಟ್ ಒಂದು ಸೆಕೆಂಡಲ್ಲೇ ಫ್ರೈ ಆಗಿಬಿಡುತ್ತೆ. ಅಷ್ಟೊಂದು ಬೇಗನೆ ನಾವು ಫ್ರೈ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನಾವು 2 ಸಲ ಮಡ್ಚ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಬಿಸ್ಕೆಟು. ನೋಡಿ, ಇವಾಗ ನಮಗೆ ಜಾಮೂನ್ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಸೂಪರ್ ಆಗಿರುವಂತಹ ಮಿನಿ ಬಿಸ್ಕೆಟು ಮನೆಯಲ್ಲೇ ನಾವು ಮಾಡ್ಕೊಂಡು ಬಿಟ್ಟಿವು. ಸುಲಭವಾಗಿಯೇ ಮಾಡ್ಕೊಳ್ಬಹುದು ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ಮಿನಿ ಬಿಸ್ಕೆಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ತಪ್ಪದೇ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಬಿಸ್ಕೆಟ್ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ನನ್ನ ಚಾನಲನ್ನು ಖಂಡಿತವಾಗ್ಲೂ ಎಲ್ಲರೂ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಇಷ್ಟವಾದವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋನಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.